ಅಳತೆ ಮಾಡೋದಕ್ಕೆ ಒಂದು 4 ಇಂಚ್ ಅಷ್ಟೇ ಒತ್ತುವರಿ ಆಗಿದೆ ತೆಗೆದು 4 ಇಂಚು 4 ಇಂಚು ಅಷ್ಟೇ ಸರ್. ಅಷ್ಟೇ ನಾವು ಅಲ್ಲಿ ಸ್ಪಾಟ್ ಮಾರ್ಚ್ ಮಾಡಿದಾಗ ಕೇವಲ ಅಷ್ಟೇ 4 ಇಂಚನೇ ಒತ್ತುವರಿ ಆಗಿದೆ ಸರ್. ಇವ್ರು ನೋಟಿಸ್ ಕೊಟ್ಟಿದ್ರ? ಹೌದು ಸರ್, ಕೊಟ್ಟಿದ್ದೀವಿ ಸರ್. ನೋಟಿಸ್ ಕೊಟ್ಟಿದ್ವಿ, ಪ್ರೊಸೀಜರ್ ಎಲ್ಲ ಮಾಡಿದ್ವಿ ಸರ್. ಅಲ್ಲ, ತಮಗೆ ಸೇರಿದ 3.5 ಅಡಿ ಅಂತ ಹೇಳಿದಾರೆ ಅವರು. ಸ್ವಾಮಿ ಒಂದು ನಿಮಿಷ 3.5 ಅಡಿ ಅಂತ ಹೇಳಿದಾರೆ ಅವರು ಸರ್. ಈಗ ಅವ್ರ ಪೇಪರ್ ಜಾಸ್ತಿ ಇದೆ ಸರ್. ಬಟ್ ನಮ್ಮ ಅಸೆಸ್ಮೆಂಟ್ ಬುಕ್ಕಲ್ಲಿ ನಮ್ಮ ಅಸೆಸ್ಮೆಂಟ್ ಬುಕ್ ಪ್ರಕಾರ ನಾವು ಅಳತೆ ಮಾಡಿದಾಗ ಸರ್ ಪೂರ್ವ ಭಾಗದಲ್ಲಿ ಕಟ್ಟಕ್ಕೆ 1 ಅಡಿ ಎಕ್ಸ್ಟ್ರಾನೇ ಬಂತು ಸರ್. ಪೂರ್ವ ಭಾಗ ಕಟ್ಟಿದ್ರೆ ಹಿಂದ್ಗಡೆ ಬ್ಯಾಕ್ ಸೈಡು 4 ಇಂಚ್ ಕಮ್ಮಿ ಬಂತು ಸರ್. ಅವತ್ತು ಅಳತೆ ಮಾಡಿದಾಗ ಹೇಳಿ ಯಜಮಾನ್ರೆ. ಸ್ವಾಮಿ ಇಲ್ಲಿ ಒಟ್ಟು ಜಮೀನಲ್ಲಿ ಸ್ವಾಮಿ ವ್ಯತ್ಯಾಸ ಇದೆ ಅಂತ ತಕರಾರು ಅರ್ಜಿ ಕೊಟ್ಟಿದ್ದೆ. ಆದರೆ ಅವರು ತಕರಾರನ್ನ ಮನ್ನಿಸ್ದೇನೆ ಅವ್ರಿಗೆ ಮನೆ ಕಟ್ಕೊಳೋದಕ್ಕೆ ಪರ್ಮಿಷನ್ ಕೊಟ್ಟು ಇಬ್ಬರದು ಅಳತೆ ಮಾಡಿ ಅಂತ ಕೊಟ್ಟು ಕೂಡ ಮಾಡಲಿಲ್ಲ. ನಂತರ ಇವರು ಅಳತೆ ಮಾಡಿದಾಗ ನನ್ನ ಹತ್ರ ದಾಖಲೆ ಇದೆ ಸ್ವಾಮಿ. ಮುನ್ಸಿಪಾಲಿಟಿಯಿಂದ ಕೊಟ್ಟೋದಕ್ಕೆ ದಾಖಲೆ ಕೊಡ್ತೀನಿ ಸ್ವಾಮಿ. ಇಲ್ಲಿ ಕೋರ್ಟ್ ಹೋಗಿದ್ದೀರಾ? ಸ್ವಾಮಿ ಕೋರ್ಟ್ ಹೋಗಿದ್ರೆ ಮೇಡಮ್, DC ಕೋರ್ಟಲ್ಲಿ 1900 ಸಿವಿಲ್ ಕೋರ್ಟ್ ಇಲ್ಲ ಸ್ವಾಮಿ, ಹೋಗಿಲ್ಲ ಸ್ವಾಮಿ. ಡಿಫರೆನ್ಸ್ ಕೊಟ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ ಸ್ವಾಮಿ. ತಮ್ಮಲ್ಲಿ ಅರ್ಜಿ ಹಾಕಿರೋದ್ರಿಂದ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಇದೆ ಸ್ವಾಮಿ, ಪತ್ರ ಇದೆ ಸ್ವಾಮಿ. ಪತ್ರದ ಪ್ರಕಾರ ಸ್ವಾಮಿ ಕೊಡಿ ಅಂತ ನಾವು ಕೇಳ್ತೀವಿ ಸ್ವಾಮಿ. ಅದ್ರಲ್ಲೂ ಕಮ್ಮಿ ಇದೆ ಅಂತ ನೋಡಿ ಸ್ವಾಮಿ. 52.8 ತೋರಿಸಿದ್ದಾರೆ ಸ್ವಾಮಿ. 10 ಇಂಚು ಕಮ್ಮಿ ಇದೆ. ಇವ್ರು ಹೇಳೋದು 4 ಇಂಚು. ಒಂದ್ಸಲ ಕಮಿಷನರ್ ಹತ್ರ 4 ಇಂಚು ಅಂತಾರೆ, ಇನ್ನೊಂದ್ಸಲ 10 ಇಂಚು ದಾಖಲೆ ಕೊಟ್ಟಿದ್ದೀನಿ ಸ್ವಾಮಿ. ಅಂತಿಂಚ 4 ಇಂಚು ಎಷ್ಟಾದ್ರೂ 1 ಇಂಚ್ ಇರ್ಲಿ. ಪಾಸ್ ಆರ್ಡರ್ ಮಾಡಿದೀರಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಸ್ವಾಮಿ. ಅವ್ರಿಗೆ ಸರ್ ರೀಸೆಂಟ್ ಆಗಿ ನಾನು ಬಂದ್ಮೇಲೆ ಒಂದು ನೋಟಿಸ್ ಕೊಟ್ಟಿದ್ದೀನಿ ಸರ್. ಎಷ್ಟು ಎಕ್ಸೆಸ್ ಇದೆ ಅದನ್ನು ತೆರವು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ ನೋಟಿಸ್ ಕೊಟ್ಟಿದ್ದೀನಿ ಸರ್. 15 ಡೇಸ್ ಆಯ್ತು ಸರ್. 3 ವರ್ಷ ಆಗಿದೆ ಸ್ವಾಮಿ. 3 ವರ್ಷದಿಂದ ಮತ್ತೆ ಇದು 1977ರಿಂದ ಇದೇ ರೀತಿ ನನ್ನ ತೊಂದರೆ ಆಗ್ತಾ ಇದೆ ಸ್ವಾಮಿ. ನಮ್ಮ ತಂದೆಯವರಿದ್ರು, ತಂದೆಯವ್ರು ತಿಳ್ಕೊಂಡ್ರು, ಆದ್ರೂ ಕೂಡ ನಮ್ಗೆ ಇತ್ಯರ್ಥ ಆಗಿಲ್ಲ ಸರ್. 4 ಇಂಚು 3 ಇಂಚು ಅಂತಾರೆ ಸರ್ 29/11 4 ಇಂಚು 3 ಇಂಚು ಅಂತಾರೆ. ಚೆಕ್ ಮಾಡ್ತೀವಿ. ಎದುರುಗಡೆ ಪಕ್ಕ ಇವ್ರ ಪಕ್ಕ ತಗೊಳ್ಳಿ. ಇಬ್ರು ಅಕ್ಕಪಕ್ಕ ಮನೆಯವರು. ಆಯ್ತು, ಇಬ್ರು ಪಕ್ಕ ತಗೊಳ್ಳಿ, ಚೆಕ್ ಮಾಡಿ. ಹಂಗೆ ಆದ್ರೆ ಸಾವು ಮಾಡಿ ಇಬ್ಬರು ಬರ್ಸ್ಕೊಂಡು. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ನೀವು ಆಕ್ಷನ್ ತಗೊಳ್ಬೇಕು. ಏನು ಮಾಡ್ತಾರೆ ಎಷ್ಟು ತಗೊಳ್ಬೇಕು ಮಾಡಿದ್ದಾರೆ. ಇವರಿಬ್ರು ಸಣ್ಣ ಅಕ್ಕಪಕ್ಕದವರು ಸರ್. ಇವ್ರು ಖಾಲಿ ಸೈಟ್ ಇದೆ ಅಂತ ಬಂದ್ರ ಅಕ್ಕಪಕ್ಕದವರು. ಅವ್ರು ಮನೆ ಕಟ್ಟಿದ್ದಾರೆ, ಇವರು ಖಾಲಿ ಇಟ್ಟಿದ್ದಾರೆ. ಜೊತೆಗೆ ಇವ್ರ ಸೈಟು ತುಂಬಾ ಗಿಡ ಗಂಟೆ ಎಲ್ಲ ಬೆಳೆದು ಗಲೀಜಾಗ್ಬಿಟ್ಟಿದೆ ಸರ್. ಇವರು ಅವರು ಏನೋ ಗೌರ್ಮೆಂಟ್ ತಕರಾರಲ್ಲಿ ಸರ್ ಗೌರ್ಮೆಂಟ್ ಸರ್ಕಲ್ ಇದೆ ಸರ್. ಸೈಟ್ ಇಟ್ಕೊಂಡು ಅಲ್ಲಿ ಏನು ಬೆಳೆದೇ ಇದ್ರೆ ಸರ್ ವರ್ಷಕ್ಕಿಷ್ಟು ಫೈನ್ ಹಾಕಬಹುದು ಸರ್. ಮಾಡ್ತೀವಿ ಸರ್. ಅದು ಯಾಕೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಜಮಾನ್ರೆ? ಸ್ವಾಮಿ ಅದು ನಾನು ತೋರಿಸಿದ್ದೀನಿ ಸ್ವಾಮಿ. ಜಾಗ ನಮ್ಗೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಸ್ವಾಮಿ. ನಮ್ಮ ತಂದೆಯವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಆದ್ರೂ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ನಾನು ಬಾಡಿಗೆ ಮನೆಯಲ್ಲಿ ಸ್ವಾಮಿ 10,000 ಬಾಡಿಗೆ ಕೊಡ್ತಾ ಇದ್ದೀನಿ. ಬಾಡಿಗೆ ಮನೆಯಲ್ಲಿ ಇದ್ದೀನಿ ಸ್ವಾಮಿ. ಅಲ್ಲ ಕೊಡ್ಕೊಂಡು ಹೇಳಿ ಸ್ವಾಮಿ, ದುಡ್ಡು ಇರ್ಬೇಕಲ್ಲ ಸ್ವಾಮಿ. ಲೋನ್ ತಗೊಳ್ಳಿ, ತಗೊಂಡು ಕಟ್ಬೇಕು. ಇವ್ರಿಗೆ ಈಗ ಅಪ್ರೂವಲ್ ಆಗ್ಬೇಕಂದ್ರೆ ಇವರು ಇದು ತೋರಿಸ್ಬೇಕಲ್ಲ ಸ್ವಾಮಿ. ನಮ್ಗೆ ಜಾಗ ಕೊಡ್ಬೇಕಲ್ಲ ಸ್ವಾಮಿ. ನೀವು ಚೆಕ್ ಮಾಡಿ ಎಷ್ಟು ಹಾಕಬೇಕು ಸರ್. ಚೆಕ್ ಮಾಡಿ. ಸರ್ ಇವ್ರು 22 ಪತ್ತ ಚೆಕ್ ಮಾಡಿ. ಯು ಡಿಸೈಡ್. ಸರ್ 2 ಕಾಂಪೌಂಡ್, 1 ಕಾಂಪೌಂಡ್ ಜಾಗ, ಹಿಂದೆ ಜಾಗ ಎರಡೂ ಒತ್ತುವರಿ ಮಾಡಿದ್ದಾರೆ ಸ್ವಾಮಿ. ಅದನ್ನು ದಾಖಲೆ ನಾನು ಬರ್ತೀನಿ, ಸ್ಪಾಟ್ಗೆ ಹೋಗ್ತೀನಿ. ಲೋಕಾಯುಕ್ತ ಸಾಹೇಬರು ಸ್ವಾಮಿ, ಗಿರೀಶ್ ಭಟ್ ಅವರು ರೆವಿನ್ಯೂ ಆಫೀಸರ್ ಅನಿಲ್ ಖಾತೆ ಮಾಡ್ಕೊಡಿ ಅಂದ್ರು ಸ್ವಾಮಿ. ಖಾತೆ 3 ವರ್ಷ ಇಟ್ಕೊತಿರಲ್ಲ. 10 ನಿಮಿಷ ಕೆಲಸ ಅದು. ನಂಗೆ ಅರ್ಥ ಆಗ್ತಲ್ಲ ಎಷ್ಟಿದೆ ನಾನು ಇಲ್ಲ ಸರ್. ಈಗ ಮಾಲೂರಲ್ಲಿ ಇದೆ ಸರ್. ಇಲ್ಲ ಹಾಕಿ ಹಾಳು ಮಾಡ್ತೀನಿ, ಅಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ಇನ್ಯಾರು ಇಲ್ಲ, ಫಸ್ಟ್ ಕೇಸಲ್ಲಿ ಕೇಳಿದ್ರಲ್ಲ ಎಷ್ಟು ಒತ್ತುವರಿ ಇದೆ, ಈ ತರ ಕೇಸ್ ಎಷ್ಟಿದೆ ಅಂತ ಜನರಲ್ ಆಗಿ ಅವಾಗ ಹೇಳಲೇ ಇಲ್ಲ. ಯಾರು ಪ್ರೆಸೆಂಟ್ ಆಗ್ತಾರ್ರಿ? ಏನ ಹೋಗಿದ್ದೆ ನಿಮ್ಗೆ ಗೊತ್ತಿಲ್ಲ. 3 ಇಂಚು ಅಂತ ನೀನು ಎಷ್ಟು ಇಂಚು ಆಗ್ತೀಯ? 4 ಇಂಚು 4 ಇಂಚು ತೆಗೀರಿ. ದಾಖಲೆ ಕೊಟ್ಟಿದ್ದೀನಿ ಸ್ವಾಮಿ. ಇಲ್ಲಿ ದಾಖಲೆ ಇದೆ, ಸಮ್ಮತ್ರ ಕೊಟ್ಟಿದ್ದೀನಿ ಯಜಮಾನ್ರೆ.
ಸಪೋಸ್ ನಿಮ್ಮ ರೆಕಾರ್ಡ್ ಅವ್ರ ರೆಕಾರ್ಡ್ ಇಷ್ಟು ರೆಕಾರ್ಡ್ ಜಾಗ ಇಲ್ಲದೆ ಏನ್ ಮಾಡೋದು? ಅಲ್ಲ ಸ್ವಾಮಿ, ನಮ್ಮ ಪತ್ರ ಪ್ರಕಾರ ಕೊಡಿ ಅಂತ ಕೇಳಿ. ಅವರು ನಿಮ್ಮ ಪತ್ರ ನೀವು ಜಾಸ್ತಿ ಬರ್ಕೊಂಡು ಏನ್ ಮಾಡಿ ಬರ್ಕೋಬೇಕಾ? 77 ಸ್ವಾಮಿ, 35ರಲ್ಲಿ ಸ್ವಾಮಿ. ದಾಖಲೆಗೂ ಅವ್ರ ಪತ್ರಕ್ಕೂ ಟ್ಯಾಲಿ ಮಾಡಿಬಿಟ್ಟು ನಾನು ವೆರಿಫೈ ಚೆಕ್ ಮಾಡಿ. ಕೊಡ್ತೀನಿ ಸರ್. ಎಷ್ಟಿದೆ ಎಂತ ಕೇಳಿದ್ರು ರವಿನಾಥ್ ಸರ್, ಎನ್ಕ್ರೋಚ್ಮೆಂಟ್ ಎಷ್ಟಿದೆ ರೀ? ಅಷ್ಟೇ ಒಂದು 5 ಇದೆಯಾ? ಎಷ್ಟಿದೆ ಸಾಹೇಬ್ರೆ? ಅನಿಲ್ ಕುಮಾರ್ ಬಿಟ್ಟದಾಗ ಎಷ್ಟಿತ್ತು? ಸರ್ ಒಂದೇ ಪ್ರಕರಣ ಇತ್ತು ಸರ್. ಇಡೀ ಸಿಟಿಗೆ ಎಲ್ಲ ಎನ್ಕ್ರೋಚ್ಮೆಂಟ್ ಇಲ್ವಾ ಸಿಟಿಯಲ್ಲಿ? ಸರ್ ನಮಗೆ ಓವರ್ ಆಲ್ ಸಾಹೇಬ್ರ ಅಂತ ಓವರ್ ಆಲ್ ಸಿಟಿ ಆ ಸಿಟಿ ಎನ್ಕ್ರೋಚ್ಮೆಂಟ್ಸ್ ಎಷ್ಟಿದೆ ಅಂತ ಕೇಳಿ. ಸಿಟಿಯಲ್ಲಿ ಎನ್ಕ್ರೋಚ್ಮೆಂಟ್ ಸರ್ ನಮ್ಮ ಗಮನಕ್ಕೆ ಒಂದೇ ಇಲ್ಲ ಸರ್, ಇದೆ ಸರ್, ನಾನು ವೆರಿಫೈ ಮಾಡಿ ರಿಪೋರ್ಟ್ ಕೊಡ್ತೀನಿ. ಏನೇನು ಹೇಳ್ತೀರಾ? ಅದೇನು ಎಷ್ಟು ವರ್ಷ ಐತಿ ಕೋಲಾರಲ್ಲಿ? ಸರ್ 1 ವರ್ಷ ಆಯ್ತು ಅಷ್ಟೇ ಸರ್. ಗೊತ್ತಾಗಬೇಕಲ್ಲ ಎಷ್ಟಿದೆ ರೀ? ಲೋಡ್ ಹಾಕೊಂಡ್ಬಿಟ್ಟು ಬೆಳಗ್ಗೆ ಲೋಡ್ ಹಾಕೊಂಡ್ಬಿಟ್ರೆ ಆಯ್ತು. ನೀವು ಯಾರು ದುಡ್ಡು ಕೊಟ್ಟರೆ ಮಾಡೋದಿಲ್ಲ ಮಾಡೋದು ಅಲ್ವಾ ಅಂತ ಮಾಡ್ತೀವಿ. ಸುಮ್ಮನೆ ನವೀನ್ ನೀವು ಚೆಕ್ ಮಾಡಿ. Yes, sir. ನೀವು ಅವ್ರ ಪತ್ರ ಇವ್ರ ಪತ್ರ ತಗೊಳ್ಳಿ, Yes, sir. ಚೆಕ್ ಮಾಡಿ. Yes. ಎಷ್ಟು ಟೈಮ್ ಬೇಕು ನಿಮಗೆ? ಸರ್ 15 days ಕೊಡ್ತೀನಿ. 1 ತಿಂಗಳು ಟೈಮ್ ಕೊಡ್ತೀನಿ. Yes. ಸಾಲ್ವ್ ದಿ ಪ್ರಾಬ್ಲಮ್. Yes. ಸ್ವಾಮಿ, ಅವ್ರದ್ದು ಮೂಲ ಪತ್ರ ಇಲ್ಲ ಸ್ವಾಮಿ. ಪಾರಿಕತ್ ಕಾಲದಲ್ಲಿ ಅಡಿಗಳು ಮಾತ್ರ ತೋರಿಸಿದ್ದಾರೆ. ಆರಿಕತ್ತಲ್ಲಿ ಆಗಲ್ಲ, ಒಂದು ಸೆಲ್ಡ್ ಸರ್ ಅದು ಆಕ್ಚುಲಿ ಪೇಪರ್ಗೂ ನಮ್ಮ ಮುನ್ಸಿಪಲ್ ದಾಖಲೆ ಅಸೆಸ್ಮೆಂಟ್ ರಿಜಿಸ್ಟರ್ ಕಡಿಮೆ ಇರುತ್ತೆ ಸರ್. ಇವರು ರಿಜಿಸ್ಟರ್ ಪೇಪರ್ ಬೇರೆ ಏನಾದ್ರು ಇದ್ರೆ ಅದು ಜಾಸ್ತಿ ಇರುತ್ತೆ ಸರ್. ಅದ್ರ ಪ್ರಕಾರ ಕ್ಲೈಮ್ ಚೆಕ್ ಮಾಡಿ ಆಗೋದಿಲ್ಲ ಸರ್. ಎರಡು ಚೆಕ್ ಮಾಡಿ ಚೆಕ್ ಮಾಡಿ ಮಾಡಿ ಸಿವಿಲ್ ಕೇಸ್ ಎಂಡಾರ್ಸ್ಮೆಂಟ್ ಅಷ್ಟೇ ಕೊಡಿ. ವರ್ಷ ಬೇಕಾ ನಿಮ್ಮ ಅನಿಲ್ಗೆ? ಎಸ್ ಗೋಪಾಲ್ ಕೃಷ್ಣ